ಹಲೋ ಬಡ್ಡೀಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಾನು ಆ್ಯಕ್ಚುಲಿ ದೀಪ್ಸ್ನ ಕರ್ಕೊಂಡು ಒಂದು ಗೇಮ್ ಆಡೋಣ ಅಂದ್ಕೊಂಡಿದ್ದೀನಿ. ಅದೇನಂದರೆ ದೀಸ್ ಆರ್ ದಟ್ ಅಂತ. ಓಕೆ, ಇವಾಗ ಅವಳಿಗೆ ಇನ್ಫಾರ್ಮ್ ಮಾಡೋಣ. ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಏನು ನೋಡೋಣ, ಬನ್ನಿ. ಎಷ್ಟು ಟೈಮ್ ಕ್ಲೀನ್ ಮಾಡ್ತಿದ್ದೀನಿ. ಹಾಂ ಸರಿ, ಎಷ್ಟೊತ್ತಾಗುತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕೆ? ಇನ್ನೊಂದು 3/4 ಗಂಟೆ 1 hour ಆಗುತ್ತೆ. ಹಾಂ ಸರಿ ಆಯಿತು, ಬೇಗ ಬೇಗ ರೆಡಿ ಆಗಿ ಅದೆಲ್ಲ ಆದಮೇಲೆ ನಮ್ಗೊಂದು ಸರ್ಪ್ರೈಸ್ ಇದೆ, ಆಚೆ ಹೋಗೋಣ. ಏಕೆ, ಎಲ್ಲಿಗೆ ಹೋಗ್ಬೇಕು, ಏನಿದೆ? ಏನೋ ಸರ್ಪ್ರೈಸ್ ಇದೆ, ಅದೆಲ್ಲ ಆದ್ಮೇಲೆ ಒಂದು ಫೋನ್ ಮಾಡು, ಮನೆ ಹತ್ರ ಬರ್ತೀನಿ, ಹೋಗೋಣ. ಓಕೆನಾ? 6 hours later. ನೋಡಿ, ಯಾವಾಗ ನೋಡಿ ಫೋನ್ ಮಾಡಿದ್ರೆ ಇವಾಗ ಬಂದಿದ್ದಾಳೆ ಮೇಡಮ್. ಬನ್ನಿ ಮೇಡಮ್, ದೀಪ್ಸ್ ಅಂತ ಹೇಳಿ. ನಾನು ಏನೋ ಸರ್ಪ್ರೈಸ್ ಅಂತ ಹೇಳಿದ ತಕ್ಷಣ ನೋಡಿ ಇವತ್ತು ಹುಡುಗಿ ತರ ನೀಟಾಗಿ ರೆಡಿ ಆಗಿ ಬಂದಿದ್ದಾಳೆ. ಅದಕ್ಕೆ ಇಷ್ಟೊಂದು ಟೈಮ್ ತಗೊಂಡಿದ್ದಾಳೆ. ನನಗೆ ಇವಾಗ ಚಾಲೆಂಜ್ ಏನು ಅಂತ ಹೇಳೋವಂಥ ಸಮಯ. ಏನಂದ್ರೆ ಇದೊಂದು ಗೇಮ್, ಆ್ಯಕ್ಚುಲಿ ದೀಸ್ ಆರ್ ದಟ್ ಅಂತ. ಈ ಗೇಮ್ದು ಮೇನ್ ರೂಲ್ಸ್ ಏನಂತಂದ್ರೆ, 2 ಪೇಪರ್ ಕೊಡ್ತೀನಿ, ಅದರಲ್ಲಿ ಅವಳು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಬೋದು. ಆದರೆ ಇದರಲ್ಲಿರೋ ಟ್ವಿಸ್ಟ್ ಏನಂದ್ರೆ, ಅವಳು ಯಾವ್ದು ಸೆಲೆಕ್ಟ್ ಮಾಡ್ತಾಳೋ ಅದನ್ನ ಬಿಟ್ಟು ನಾನು ಬೇರೆದನ್ನೇ ಅವಳಿಗೆ ಕೊಡಿಸೋದು. ಇದು ಇವತ್ತಿನ ಚಾಲೆಂಜ್. ಬನ್ನಿ ಹೇಗಿರುತ್ತೆ ನೋಡೋಣ. ನೋಡಿ, ಇವೆರಡು ಇದೆ. ಇವಾಗ ಇವಳು ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ನೋಡೋಣ, ಬನ್ನಿ. ಯಾವುದು ಪಾವ್ ಬಜ್ಜಿ ಸೆಲೆಕ್ಟ್ ಮಾಡಿದ್ದಾಳೆ. ನಾವೀಗ ಇವಳಿಗೆ ABC ಜ್ಯೂಸ್ ಕುಡಿಸ್ತಾ ಇದ್ದೀವಿ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಕುಕುಂಬರ್ ಜ್ಯೂಸ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಯಾವ್ದು ಬೇಕು? ಜ್ಯೂಸ್ ರೆಡಿ ಆಗ್ತಿದೆ. ಅಲ್ಲಿವರೆಗೂ ಮೇಡಮ್ ನೋಡಿ ಫುಲ್ ಅಯ್ಯೋ ಹೆಂಗ್ ಕುಡಿಲಿ ಏನು ಅಂತ ಅಂದ್ಬಿಟ್ಟು ಫುಲ್ ಯೋಚನೆ ಮಾಡ್ತಾವಳೆ. ಅದು ಎಕ್ಸ್ಕ್ಯೂಸ್ ಕೊಡು, ಅದು ಇದು ಅಂತ ಬೇರೆ ಕೇಳ್ತಾವಳೆ. ಅದಕ್ಕೆ ಅವರು ಹೇಳ್ತವ್ರೆ, ಇಲ್ಲ ಗೈಸ್, ಅವಳು ಎಕ್ಸ್ಕ್ಯೂಸ್ ಕೇಳಿದ್ಲ. ಎಸ್, ಕುಕುಂಬರ್ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಚೆನ್ನಾಗಿದೆ ಅನ್ಸುತ್ತೆ. ನಾನು ಶುಗರ್ ಬದಲು ಸಾಲ್ಟ್ ಹಾಕಿ ಅಂತ ಹೇಳ್ಬೇಕಿತ್ತು. ಚೆನ್ನಾಗಿ ಕುಡಿತಾವಳೆ. ಇಷ್ಟೊಂದು ಚೆನ್ನಾಗಿದ್ಯಾ? ಕೊಡ್ತಾವಳೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾಣಿಸ್ತಾ. ಇವಾಗ ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾ ನೋಡೋಣ. ಇದನ್ನ ಸೆಲೆಕ್ಟ್ ಮಾಡಿದಾಳೆ. ಚಿಕನ್ ಮೊಮೋಸ್ ಕೊಡಿಸ್ಬೇಕು. ಮೊಮೋಸ್ ಅಕ್ಕನಿಗೆ ಫೇವ್ರೇಟ್. ಆ್ಯಕ್ಚುಲಿ ಸುಮಾರು ದಿನದಿಂದ ಚಿಕನ್ ಮೊಮೋಸ್ ಬೇಕು ಅಂತಿದ್ಯೋ. ಇವತ್ತು ಅದೆಷ್ಟು ತಿಂತಾಳೆ ನೋಡೋಣ ಬನ್ನಿ. ಸಾರ್ಥಕವಾಯ್ತು. ನಿಮ್ಮ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಇನ್ನು 370. ಆಕ್ಚುಲಿ ಕುಕುಂಬರ್ ಜ್ಯೂಸ್ ಬಂದ್ಬಿಟ್ಟು 25 ಆ್ಯಂಡ್ ಮೋಮೋಸ್ ಬಂದ್ಬಿಟ್ಟು 110 ಆಯಿತು. ಇವಾಗ ಇನ್ನೂ ಇಷ್ಟು ದುಡ್ಡು ಉಳಿದಿದೆ. ನೋಡಿ, ಇವಾಗ ಇವೆರಡಿದೆ. ಇವೆರಡರಲ್ಲಿ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಶುಗರ್ಲೆಸ್ ಟೀ ಅಥವಾ ಜ್ಯೂಸ್ ಸೆಲೆಕ್ಟ್ ಮಾಡೋಳೆ. ನಾನು ಇವಾಗ ಇವಳಿಗೆ ಗೋಲ್ಗಪ್ಪ ಕೊಡಿಸ್ಬೇಕು. ಬನ್ನಿ ಕೊಡ್ಸೋಣ. ಇಷ್ಟೊತ್ತು ಹುಡುಕಿ ಕೊನೆಗೂ ಪಾನಿಪುರಿ ಸಿಕ್ಕಿದೆ. ಸಾರಿ, ಪಾನಿಪುರಿ ಎಲ್ಲ ಗೋಲ್ಗಪ್ಪ ತಿನ್ನಕ್ಕೆ ಮೇಡಮ್ ರೆಡಿ ಇದ್ದಾರೆ. ಬನ್ನಿ ತಿನ್ಸುವ. ಈ ಗೋಲ್ಗಪ್ಪ ನೋಡಿದ್ರೇನೆ ನನಗೊಂಥರ ಆಗುತ್ತೆ. ಅವ್ರ ಕೈಗಳು ನೆಟ್ಟಗಿರಲ್ಲ, ಏನಿಲ್ಲ. ಅವ್ರ ಕೈಗಳನ್ನ ತೊಳೆದಿರಲ್ಲ, ಏನಿಲ್ಲ. ಅಯ್ಯೋ, ಅದರಲ್ಲೂ ಅವಳು ತಿನ್ನೋದು ನೋಡಿ, ಯಪ್ಪ. ಅದನ್ನ ತಿನ್ಬೇಕಾರೆ ನೋಡಿ, ಅವ್ರು ಎಷ್ಟು ಎಲ್ಲೆಲ್ಲಿ ಕೆರ್ಕೊಂಡು ಕೊಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಅಂಥದ್ದೇ ಇವಳಿಗೆ ಟೇಸ್ಟ್ ಜಾಸ್ತಿ. ಎಷ್ಟು ಸರಿ ಹೇಳಿದ್ರು ಕೇಳಲ್ಲ. ಗೋಲ್ಗಪ್ಪನೇ ಬೇಕು ಅಂತೇಳಿ ತಿಂತಾಳೆ ನೋಡಿ. ಇವಾಗೂ ಹೆಂಗೆ ತಿಂತಿದ್ದಾಳೆ, ಚಪ್ಪರಿಸ್ಕೊಂಡು ತಿಂತಿದ್ದಾಳೆ. ಯಪ್ಪ, ಅಯ್ಯೋ ಪಾನಿ ಬೇರೆ ಒಯ್ಕೊಂಡು ತಿಂತಿದ್ದಾಳೆ. ಯಮ್ಮ ದೇವ್ರೇ, ತಿನ್ನು ಇನ್ನೂ ಚೆನ್ನಾಗಿ ತಿನ್ನು. ಇವಾಗ ಇವೆರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ನೋಡೋಣ ಬನ್ನಿ. ಅದಾ
ಐಸ್ ಕ್ರೀಮ್ ಸೆಲೆಕ್ಟ್ ಮಾಡಿದ್ದಾಳೆ. ಈಗ ಸ್ಯಾಂಡ್ವಿಚ್, ಅದು ಚಿಲ್ಲಿ ಚೀಸ್ ಸ್ಯಾಂಡ್ವಿಚ್ ನ ಕೊಡಿಸ್ತಾ ಇದೀನಿ, ಬನ್ನಿ ಹೋಗೋಣ. ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ನಾಳೆ ನಾವು ಸತ್ರು ಪರವಾಗಿಲ್ಲ. ಟೈಮಲ್ಲಿ ತಿನ್ಬೇಕು. ಯಾವಾಗ ಹೇಗೂ ನಮ್ಮ ಮೇಡಮು ಯಾರಿಗೂ ಕೊಡದೆ ಅವಳೇ ಫುಲ್ ಖಾಲಿ ಮಾಡಿದ್ದಾಳೆ. ಇಲ್ಲಿ ನೋಡಿ, ಇನ್ನೊಂದು ಲಾಸ್ಟ್ ಬೈಟ್ ಇದೆ. ಯಾರ್ದು ದೃಷ್ಟಿ ಆಗದಿರಂಗೆ ತಿಂದು ಮುಗಿಸ್ಬಿಡ್ಲು. ಯಾರ್ದಾರ ದೃಷ್ಟಿ ಆಗಿದ್ರೆ, ಕಣ್ಣೆಸರಾಗಿದ್ರೆ ತೂ 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 ಮುಗೀತು. ಇವಾಗ ಅದು ತಿಂದಿದ್ದಾಯ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಇದೆಯಲ್ವಾ, ಆ ಚಾಲೆಂಜ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬನ್ನಿ ಬನ್ನಿ. ಇವಾಗ ಇವೆರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಲಾವಾ ಕೇಕ್ ಸೆಲೆಕ್ಟ್ ಮಾಡಿದ್ದಾಳೆ. ಇವಾಗ ಅವಳು ಚಿಲ್ಲಿ ತಿನ್ನಕ್ ಹೋಗಿದ್ದಾಳೆ. ಇವಾಗ ಚಿಲ್ಲಿ ತಿಂತಾಳೆ. ಅವಳು ಹೇಗೆ ತಿಂತಾಳೆ ಎಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಅವಳು ರಿಯಾಕ್ಷನ್ ನೋಡೋಣ, ಬನ್ನಿ. ಇವಳೇನಾದರೂ ಈ ಚಿಲ್ಲಿನ ತಿಂದರೆ ಇದಾದ್ಮೇಲೆ ಅವಳಿಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ಬಿಟ್ಟು ಅವಳು ಇಷ್ಟೊತ್ತು ಏನೇನು ತಿಂದಿದ್ದಾಳೆ ಅದು ಬಿಟ್ಟು ಬೇರೆ ಏನೇನು ಚೀಟಿ ಇದೆ ಅದರಲ್ಲಿ ಯಾವ್ದಾರ ಒಂದು ಅವಳಿಗೆ ಏನು ಬೇಕೋ ಅದನ್ನ ಕೊಡಿಸ್ತೀವಿ. ಇದೇ ತುಂಬಾ ಥ್ಯಾಂಕ್ ಯು ಸೋ ಮಚ್. ಅವಳಿಗೆ ವಿನ್ನಿಂಗ್ ಪ್ರೈಸ್. ಇದು ಮೋಸ, ಬೇರೆದು ಬೇಕು ನಂಗೆ. ಅವೆಲ್ಲ ನಿನ್ ಮುಂಚೆನೆ ಕಂಡೀಷನ್ ಹಾಕ್ಬೇಕಿತ್ತು, ಅವೆಲ್ಲ ಇಲ್ಲ. ಇವಾಗ ಕೊಡಿಸೋದ್ನ ತಿನ್ಬೇಕಷ್ಟೇ. ಅಷ್ಟೇ, ಬನ್ನಿ ಬನ್ನಿ. ನಾನು ಅವಾಗಲೇ ಅನ್ಕೊಂಡೆ. ನೋಡಿ ಗೈಸ್, ತರಕಾರಿ ಅಂಗಡಿಗೆ ಬಂದ್ಬಿಟ್ಟು ಒಂದೇ ಒಂದು ಮೆಣಸಿನ್ಕಾಯಿ ಕೇಳಿ ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಮೇಡಮ್ ಟ್ರೈ ಮಾಡ್ತಾರೆ. ನುಂಗ್ಬಾರ್ದು. ಇಲ್ಲ ಹಾಕೊಂಡಿದ್ದೆ. ಓ ಸರಿ. ಇವಾಗ ಏನ್ ಗೆದ್ದಿದ್ದಾಳೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದಕ್ಕೆ ಇವಳಿಗೆ ಕಾಂಪ್ಲಿಮೆಂಟರಿ ಆಗಿ ಲಾವಾ ಕೇಕ್ ಬೇಕಂತೆ. ಸೊ ಲಾವಾ ಕೇಕ್ ಕೊಡಿಸ್ತಿದ್ದೀನಿ, ಬನ್ನಿ. ಒಂದ್ಸಾಕ ಇನ್ನೊಂದು ಬೇಕಾ? ಇಲ್ಲಿ ನೋಡ್ಬೇಕು, ಅಲ್ಲಲ್ಲ. ಅವಳ ಕಣ್ಣಲ್ಲಿ ನೀರು ತುಂಬ್ಕೊಂಡಿ ಗೈಸ್, ನೋಡಿ ಅವಳ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡಿದೆ. ಇಲ್ಲಿ ಬರ್ಬೇಕು. ಅದು ಇವಾಗ ಸುಟ್ಟೋಗ್ತಿರುತ್ತೆ. ಇಲ್ಲೇ ಇರ್ಬೇಕು. ಇನ್ನೊಂದು ಲಾವಾ ಕೇಕ್ ಕೊಡುವಂತ ಸಮಯ. ನೀರೆಲ್ಲ ಕುಡಿತಿದ್ದಾಳೆ ಗೈಸ್. ಇದು ಚೀಟಿಂಗ್ ಗೈಸ್. ದಿಸ್ ವಾಸ್ ದ ವಿಡಿಯೋ ಗೈಸ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್. ಈ ವಿಡಿಯೋಗೆ 100 ಲೈಕ್ ಕೊಡಿ. ಇದನ್ನೇ ನಾನು ಮದುವೆಗೆ ರಿಪೀಟ್ ಮಾಡ್ತೀನಿ, ಪ್ಲೀಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.